4 ದಶಕಗಳ ಸಾಮ್ರಾಜ್ಯವನ್ನ ಕಟ್ಟಿ ಬೆಳೆದಂತಹ ಖಮೇನಿ, ಅಯತುಲ್ಲಾ ಅಲಿ ಖಮೇನಿ ಇಸ್ರೇಲ್ ಮತ್ತು ಅಮೆರಿಕ ನಡೆಸಿದಂತಹ ದಾಳಿಯಿಂದಾಗಿ ಸಾವನ್ನಪ್ಪಿರೋದು. ಕೇವಲ ಖಮೇನಿ ಅಷ್ಟೇ ಅಲ್ಲ, ಜೊತೆಗೆ ಕುಟುಂಬದವರು ಕೂಡ ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದು ಒಂದು ವರದಿ ಬರ್ತಾ ಇದೆ. ಆದರೆ ಇಸ್ರೇಲ್ ಮತ್ತು ಅಮೆರಿಕ ನಡೆಸಿರುವಂತಹ ಈ ದಾಳಿಯಲ್ಲಿ ಆಗಿರುವಂತಹ ಅನಾಹುತ ಖಮೇನಿ ಸಾವು ಆದರೆ ಇರಾನ್ ಇನ್ನೊಂದು ಕಡೆಗೆ ಇನ್ನೊಂದು ರೀತಿಯಲ್ಲಿ ದಾಳಿ ಮಾಡ್ತಾ ಇದೆ. ಮೊದಲಿಗೆ ಖಮೇನಿ ಯಾರು, ಹೇಗೆ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿದ್ದು, ಯಾಕೆ ಇವರನ್ನ ಸಾಯಿಸುವ ಮಟ್ಟಕ್ಕೆ, ಕೊಲೆ ಮಾಡುವ ಮಟ್ಟಕ್ಕೆ, ಹತ್ಯೆ ಮಾಡುವ ಮಟ್ಟಕ್ಕೆ ಇಸ್ರೇಲ್ ಮತ್ತು ಅಮೆರಿಕ ಬಂತು, ಅದರ ಡೀಟೇಲ್ಸ್ ಅನ್ನ ಫಸ್ಟ್ ನಿಮಗೆ ಕೊಡ್ತೀವಿ. ಅದನ್ನ ಫಸ್ಟ್ ನೋಡ್ಕೊಂಡು ಬನ್ನಿ. ಇರಾನ್ನ ದೀರ್ಘಕಾಲದ ಸರ್ವೋಚ್ಚ ನಾಯಕ ಫಿನಿಶ್, ಇರಾನ್ ಸುಪ್ರೀಂ ಲೀಡರ್ ಖಮೇನಿ ಖಲಾಸ್, ಅಮೆರಿಕ ಇಸ್ರೇಲ್ ಜಂಟಿ ದಾಳಿಯಲ್ಲಿ ಸರ್ವಾಧಿಕಾರಿ ಖತಮ್. ತೆಹರಾನ್ ಮೇಲೆ ಅಮೆರಿಕ ಇಸ್ರೇಲ್ ನಡೆಸಿದ ದಾಳಿಯಲ್ಲಿ ಇರಾನ್ನ ಸರ್ವೋಚ್ಚ ನಾಯಕ ಖಮೇನಿ ಸಾವನ್ನಪ್ಪಿದ್ದಾರೆ. ತಮ್ಮ ಕಚೇರಿಯಲ್ಲಿ ಸಭೆ ನಡೆಸ್ತಾ ಇದ್ದ ವೇಳೆ ಖಮೇನಿಯನ್ನ ಟಾರ್ಗೆಟ್ ಮಾಡಿದ ಅಮೆರಿಕ ಇಸ್ರೇಲ್ ಸೇನೆ ಬಾಂಬ್ ಹಾಕೋ ಮೂಲಕ ಖತಮ್ ಮಾಡಿದೆ. ನಿನ್ನೆ ಬೆಳಗ್ಗೆ ಪ್ರಾರಂಭ ಆದಂತಹ ದಾಳಿಯಲ್ಲಿ ಖಮೇನಿ ಅವರ ಮಗಳು, ಮೊಮ್ಮಗಳು, ಸೊಸೆ ಮತ್ತು ಅಳಿಯ ಸೇರಿದಂತೆ ಅವರ ಕುಟುಂಬದ ಹಲವಾರು ಸದಸ್ಯರು ಸಾವನ್ನಪ್ಪಿದ್ದಾರೆ. ಇರಾನ್ನ ರಕ್ಷಣಾ ಸಚಿವ ಅಜೀಜ್ ಡಾರ್ಸಿಜಾದೆ ಮತ್ತು ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ನ ಕಮಾಂಡರ್ ಮೊಹಮ್ಮದ್ ಪಕ್ಪೂರ್ ಸಾವನ್ನಪ್ಪಿದ್ದಾರೆ. ಖಮೇನಿ ನಿವಾಸದ ಮೇಲೆ ಬಾಂಬ್ ಸುರಿಮಳೆ, ಇರಾನ್ಗೆ ನುಗ್ಗಿದ ಇಸ್ರೇಲ್ ಯುದ್ಧ ವಿಮಾನ. ಇರಾನ್ನ ಪರಮೋಚ್ಚ ನಾಯಕ ಖಮೇನಿಯನ್ನ ಇಸ್ರೇಲ್ ಮತ್ತು ಅಮೆರಿಕ ಸೇನೆ ಟಾರ್ಗೆಟ್ ಮಾಡಿತ್ತು. ಈ ಹಿಂದೆ ಅಮೆರಿಕದ ಬೆಂಬಲದೊಂದಿಗೆ ಖಮೇನಿ ನಿವಾಸದ ಮೇಲೆ ಇಸ್ರೇಲ್ ರಕ್ಷಣಾ ಪಡೆಗಳು ದಾಳಿ ನಡೆಸಿದ್ವು. ಆದರೆ ಆ ದಾಳಿಯ ವೇಳೆ ಖಮೇನಿ ಬಚಾವ್ ಆಗಿದ್ದು, ನಿನ್ನೆ ಇರಾನ್ಗೆ ನುಗ್ಗಿದ ಇಸ್ರೇಲ್ ಯುದ್ಧ ವಿಮಾನ ಖಮೇನಿ ನಿವಾಸದ ಮೇಲೆ 30 ಬಾಂಬ್ಗಳ ಸುರಿಮಳೆ ಸುರಿಸಿದೆ. ಈ ಮೂಲಕ ಹಲವು ವರ್ಷಗಳಿಂದ ರಾಜ್ಯಭಾರ ಮಾಡ್ತಾ ಇದ್ದ ಖಮೇನಿಯ ಯುಗ ಅಂತ್ಯವಾಗಿದೆ. ಇರಾನ್ನ ಪರಮೋಚ್ಚ ನಾಯಕ ಅಯತುಲ್ಲಾ ಅಲಿ ಖಮೇನಿಯನ್ನ ಟಾರ್ಗೆಟ್ ಮಾಡಿದ್ದಂತಹ ಅಮೆರಿಕ ಮತ್ತು ಇಸ್ರೇಲ್ ಹಲವು ಬಾರಿ ಅವರ ಹತ್ಯೆಗೆ ಪ್ಲಾನ್ ಅನ್ನು ಮಾಡಿಕೊಂಡಿದ್ವು. ಕಳೆದ ಬಾರಿ ಇರಾನ್ ಮತ್ತು ಇಸ್ರೇಲ್ನ ನಡುವೆ ಸಂಘರ್ಷ ನಡೆದಂಥ ಸಂದರ್ಭದಲ್ಲೂ ಕೂಡ ಅಮೆರಿಕದ ಬೆಂಬಲದೊಂದಿಗೆ ಇಸ್ರೇಲ್ ಖಮೇನಿಯನ್ನು ಮುಗಿಸುವಂಥ ಪ್ರಯತ್ನವನ್ನು ಮಾಡಿತ್ತು. ಆದರೆ ಕಡೆಯ ಹಂತದಲ್ಲಿ ಅದು ಸಫಲ ಕೂಡ ಆಗಿರಲಿಲ್ಲ. ಆದರೆ ಈ ಬಾರಿ ಯಾವುದೇ ಕಾರಣಕ್ಕೂ ಕೂಡ ಟಾರ್ಗೆಟನ್ನು ಮಿಸ್ ಮಾಡಬಾರ್ದು ಅನ್ನುವಂಥ ಕಾರಣಕ್ಕೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ಖಮೇನಿ ಎಲ್ಲಿ ಅಡಗಿ ಕುಳಿತಿದ್ದಾರೆ ಅನ್ನುವಂಥದ್ದನ್ನು ಪತ್ತೆ ಹಚ್ಚಿದಂಥ ಅಮೆರಿಕ ಇಸ್ರೇಲ್ನ ರಕ್ಷಣಾ ತಂಡಗಳನ್ನ ಕಳುಹಿಸಿ ಈ ದಾಳಿಯನ್ನ ಮಾಡಿಸಿರುವಂತದ್ದು. ಇರಾನ್ನಲ್ಲಿ ಖಮೇನಿಯ ಯುಗಾಂತ್ಯ, ಜಂಟಿ ದಾಳಿಗೆ ಬಲಿಯಾದ ಸರ್ವಾಧಿಕಾರಿ. ಕಳೆದ 5 ದಶಕಗಳಿಂದ ಇಡೀ ಇರಾನ್ ಅನ್ನ ತನ್ನ ನಿಯಂತ್ರಣದಲ್ಲಿಟ್ಕೊಂಡಿದ್ದ ಖಮೇನಿ ನಿಧನದಿಂದ ಜಾಗತಿಕ ಮಟ್ಟದಲ್ಲಿ ತಲ್ಲಣ ಸೃಷ್ಟಿಯಾಗಿದೆ. ಅಷ್ಟಕ್ಕೂ ಈ ಖಮೇನಿ ಯಾರು, ಅವನ ಹಿನ್ನೆಲೆ ಏನು ಅನ್ನೋದರ ಡೀಟೇಲ್ಸ್ ಇದೆ. ಸರ್ವಾಧಿಕಾರಿ ಆಗಿದ ಹೇಗೆ ಖಮೇನಿ? ಏಪ್ರಿಲ್ 19, 1939ರಲ್ಲಿ ಈತನ ಜನನ ಆಗುತ್ತೆ. ಮಶ್ಹಾದ್ ನಗರದಲ್ಲಿ ಧಾರ್ಮಿಕ ಕುಟುಂಬದಲ್ಲಿ ಜನಿಸ್ತಾರೆ. ತಂದೆ ಜವಾದ್ ಖಮೇನಿ ಶಿಯಾ ಪಂಡಿತರು. 4 ವರ್ಷದಿಂದಲೇ ಕುರಾನ್ ಅಧ್ಯಯನವನ್ನ ಖಮೇನಿ ಮಾಡ್ತಾ ಇದ್ದ. 11ನೇ ವಯಸ್ಸಿಗೆ ಮೌಲ್ವಿಯಾಗಿದ್ದ ಖಮೇನಿ 1962ರಿಂದ 1963ರಲ್ಲಿ ಹಲವು ಪ್ರತಿಭಟನೆಗಳಲ್ಲಿ ಈತ ಸಕ್ರಿಯವಾಗಿರ್ತಾನೆ. ದೇಶ ವಿರೋಧಿ ಚಟುವಟಿಕೆಯಲ್ಲಿ ಹಲವು ಬಾರಿ ಬಂಧನಕ್ಕೆ ಒಳಪಟ್ಟಿರ್ತಾರೆ. 6 ಬಾರಿ ಬಂಧಿಸಿದ್ರೆ 3 ವರ್ಷ ಸೆರೆವಾಸವನ್ನ ಕೂಡ ಖಮೇನಿ ಅನುಭವಿಸಬೇಕಾಗತ್ತೆ. 1978ರಿಂದ 1979ರಲ್ಲಿ ಇರಾನ್ ಇಸ್ಲಾಮಿಕ್ ಕ್ರಾಂತಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. 1981 ಅಕ್ಟೋಬರ್ನಲ್ಲಿ ರಾಷ್ಟ್ರಪತಿ ರಜಾಯಿ ಹತ್ಯೆಯ ನಂತರ ರಾಷ್ಟ್ರಪತಿಯಾಗಿ ಆಯ್ಕೆ ಆಗ್ತಾರೆ. 93% ಮತಗಳೊಂದಿಗೆ ರಾಷ್ಟ್ರಪತಿಯಾಗಿ ಆಯ್ಕೆ ಆಗಿರ್ತಾರೆ. 1951ರಿಂದ 1989ರವರೆಗೂ 2 ಅವಧಿಯಲ್ಲಿ ರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸ್ತಾರೆ. 1985ರಲ್ಲಿ ಮತ್ತೊಂದು ಬಾಂಬ್ ದಾಳಿಯಲ್ಲಿ ಪಾರಾಗ್ತಾರೆ. ಜೂನ್ 4, 1989 ಇರಾನ್ನ ಸುಪ್ರೀಂ ಲೀಡರ್ ಆಗಿ ಆಯ್ಕೆ ಆಗ್ತಾರೆ. ಹೀಗೆ ಸಾಮಾನ್ಯ ಶಿಯಾ ಕುಟುಂಬದಿಂದ ಹುಟ್ಟಿದ್ದ ಖಮೇನಿ ಇರಾನ್ನ ಸುಪ್ರೀಂ ಲೀಡರ್ ಆದ್ರು. ಖಮೇನಿ ಖಲಾಸ್ ಮುಂದಾರು. ಖಮೇನಿ 2ನೇ ಪುತ್ರನಿಗೆ ಸಿಗುತ್ತಾ ಅವಕಾಶ. ಸದ್ಯ ಖಮೇನಿ ನಿಧನದಿಂದ ಉತ್ತರಾಧಿಕಾರಿ ಯಾರು ಅನ್ನೋ ಪ್ರಶ್ನೆ ಇದೆ. ಹಾಗಾದ್ರೆ ಮುಂದಿನ ಉತ್ತರಾಧಿಕಾರಿ ಯಾರು ಅಂತ ನೋಡೋದಾದ್ರೆ ಸದ್ಯ 4 ಆಯ್ಕೆಗಳಿದ್ದು ಅದರಲ್ಲಿ ಖಮೇನಿಯ ಪುತ್ರನನ್ನೇ ಬಹುತೇಕ ಉತ್ತರಾಧಿಕಾರಿಯಾಗಿ ಮಾಡುವಂತಹ ಸಾಧ್ಯತೆ ಇದೆ. ಆಯ್ಕೆ 1, ಮೊಹಮ್ಮದ್ ಗೊಲ್ಪಾಯಗಿನಿ, 82 ವರ್ಷ ವಯಸ್ಸು. ಖಮೇನಿ ಆಪ್ತ ವಲಯದ ಅತ್ಯಂತ ನಂಬಿಕಸ್ಥ ವ್ಯಕ್ತಿ ಅಂತ ಈತನನ್ನ ಕರೆಯಲಾಗುತ್ತೆ. 1989ರಿಂದ ಖಮೇನಿ ವ್ಯವಹಾರಗಳ ಜವಾಬ್ದಾರಿಯನ್ನ ಈತನೇ ನೋಡ್ಕೊಳ್ತಾ ಇದ್ದ. ಶಿಯಾ ಇಸ್ಲಾಮಿಕ್ನ ವಿದ್ವಾಂಸ ಕೂಡ, ಪರ್ಷಿಯನ್ ಕವಿ ಕೂಡ ಹೌದು. ಖಮೇನಿ ಉತ್ತರಾಧಿಕಾರಿ ಯಾರು ಅನ್ನೋ ಪ್ರಶ್ನೆಗೆ ಆಯ್ಕೆ 2, ಅಲಿ ಅಸ್ಕರ್ ಹೆಜಾಜಿ. ಖಮೇನಿ ರಾಜಕೀಯ ವ್ಯವಹಾರಗಳಲ್ಲಿ ಮೇಲ್ವಿಚಾರಣೆಯನ್ನ ಈತನೇ ಮಾಡ್ತಾ ಇದ್ದಿದ್ದು. ಖಮೇನಿ ಆಡಳಿತದಲ್ಲಿ ನಿರ್ಣಾಯಕ ಪಾತ್ರವನ್ನ ಕೂಡ ಈತನೇ ವಹಿಸಿದ್ದು. ಆಯ್ಕೆ 3, ಅಲಿ ರೆಹಜಾ ಅರಾಫಿ, 65 ವರ್ಷ ವಯಸ್ಸು.
ಖಮೇನಿ ಆಪ್ತ ಮತ್ತು ಶಿಯಾ ಧರ್ಮೋಪದೇಶಕ, ಬರಹಗಾರ ಕೂಡ ಹೌದು. 8 ವರ್ಷದಲ್ಲಿ 50 ಮಿಲಿಯನ್ ಜನರನ್ನ ಶಿಯಾಗಳಾಗಿ ಪರಿವರ್ತಿಸಿದ ಖ್ಯಾತಿ ಈತನಿಗಿದೆ. ಆಯ್ಕೆ 4, ಮೊಹತಾಜ್ಬಾ ಖಮೇನಿ. ಇರಾನ್ ಸರ್ವೋಚ್ಚ ನಾಯಕ ಖಮೇನಿ 2ನೇ ಪುತ್ರ ಆಯ್ತ. ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕೋರ್ನಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದ್ದಾನೆ. ದೇಶದ ಆಡಳಿತದ ಮೇಲೆ ಪ್ರಬಲ ಹಿಡಿತವನ್ನ ಹೊಂದಿದ್ದಾರೆ. ಮೊಹತಾಜ್ಬಾ ಉತ್ತರಾಧಿಕಾರಿಯಾಗುವ ಕುರಿತು ಅನುಮಾನ ವ್ಯಕ್ತ ಆಗ್ತಾ ಇದೆ. ಥಿಯೋಲಾಜಿಕಲ್ ಶಾಸ್ತ್ರ ಹೊಂದಿಲ್ಲ ಅನ್ನುವಂತಹ ಆರೋಪ ಇದೆ. ಆದ್ರೆ ಮಗನನ್ನ ಉತ್ತರಾಧಿಕಾರಿಯಾಗಿ ರೂಪಿಸುವ ಇಂಗಿತವನ್ನ ಖಮೇನಿ ವ್ಯಕ್ತಪಡಿಸಿದ್ರು ಅಂತ ಹೇಳಲಾಗುತ್ತೆ. ಇರಾನ್ ಯುವ ರಾಜನಿಗೆ ಗದ್ದುಗೆ ನೀಡಲು ಇಸ್ರೇಲ್ ಪ್ಲಾನ್. ರೇಜಾ ಪೆಹ್ಲ್ವಿ ಪರ ಅಮೆರಿಕ ಇಸ್ರೇಲ್ ಒಲವು. ಮತ್ತೆ ಇರಾನ್ನಲ್ಲಿ ರಾಜ ಮನೆತನದ ಆಡಳಿತ ಬರುತ್ತಾ? ಒಂದು ಕಡೆ ಮುಂದಿನ ಸರ್ವಾಧಿಕಾರಿ ಯಾರು ಅನ್ನುವ ಚರ್ಚೆಗಳು ನಡೀತಾ ಇದ್ರೆ, ಮತ್ತೊಂದು ಕಡೆ ಅಮೆರಿಕ ಇಸ್ರೇಲ್ ಸೇರಿ ರಬ್ಬರ್ ಸ್ಟ್ಯಾಂಪ್ ಸರ್ಕಾರವನ್ನ ಆಡಳಿತಕ್ಕೆ ತರುವ ಪ್ಲಾನ್ ಮಾಡ್ತಾ ಇದೆ. ಖಮೇನಿ ಸ್ಥಾನಕ್ಕೆ ಇರಾನ್ನ ಯುವರಾಜ ರೇಜಾ ಪೆಹ್ಲ್ವಿಯನ್ನ ಕೂರಿಸುವುದಕ್ಕೆ ಇಸ್ರೇಲ್ ನಿರ್ಧಾರ ಮಾಡಿದೆ. 1979ರಲ್ಲಿ ಜರುಗಿದ ಆಡಳಿತ ಕ್ರಾಂತಿಯಲ್ಲಿ ಇರಾನ್ನ ರಾಜ ಮನೆತನದ ಹಿಡಿತವನ್ನ ತಪ್ಪಿಸಿದ್ದ ಖಮೇನಿ ಇರಾನನ್ನ ತನ್ನ ಸುಪರ್ದಿಗೆ ತೆಗೆದುಕೊಂಡಿದ್ರು. ಮತ್ತೆ ಇರಾನ್ನ ರಾಜ ಮನೆತನದ ಸುಪರ್ದಿಗೆ ಒಪ್ಪಿಸೋಕೆ ಇಸ್ರೇಲ್ ಅಮೆರಿಕ ಕಾರ್ಯತಂತ್ರವನ್ನ ರೂಪಿಸ್ತಾ ಇದೆ ಅಂತ ಹೇಳಲಾಗುತ್ತೆ. ಅಲ್ಲಿ ಖಮೇನಿ ನಿಧನದ ನಂತರ ಅಲ್ಲಿನ ಉತ್ತರಾಧಿಕಾರಿ ಯಾರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ನಡೀತಾ ಇದ್ದಾವೆ. ಅಯತುಲ್ಲಾ ಅಲಿ ಖಮೇನಿಯ 2ನೇ ಪುತ್ರ ಸೇರಿದಂತೆ ಒಟ್ಟು 4 ಜನರ ಹೆಸರು ಚರ್ಚೆಗೆ ಬಂದಿರುವಂತದ್ದು. ಈ ನಡುವೆ ಅಮೆರಿಕ ಮತ್ತೆ ಇಸ್ರೇಲ್ ಜೊತೆಗೂಡಿ ಇರಾನ್ನಲ್ಲಿ ರಬ್ಬರ್ ಸ್ಟ್ಯಾಂಪ್ ಸರ್ಕಾರವನ್ನ ಮಾಡಬೇಕು ಅನ್ನುವಂತಹ ತಯಾರಿಗಳನ್ನ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಈ ಹಿಂದೆ 1976ಕ್ಕಿಂತ ಮುಂಚೆ ಇದ್ದಂತೆ ರಾಜ್ಯ ಮನೆತನದ ಅಧೀನದಲ್ಲಿ ಸರ್ಕಾರವನ್ನು ನಡೆಸುವಂತಹ ಪ್ರಯತ್ನವನ್ನ ಕೂಡ ಈಗ ಮಾಡ್ತಾ ಇರುವಂತದ್ದು. ಇದರ ಭಾಗವಾಗಿ ಇರಾನ್ನಲ್ಲಿ ಸದ್ಯಕ್ಕಿರುವಂತಹ ಯುವರಾಜ ಪೆಹ್ಲ್ವಿ ನೇತೃತ್ವದಲ್ಲಿ ಸರ್ಕಾರವನ್ನ ರಚನೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಇಸ್ರೇಲ್ ತಂತ್ರಗಾರಿಕೆಯನ್ನ ಮಾಡ್ತಾ ಇರುವಂತದ್ದು. ಅಮೆರಿಕವನ್ನ ಕೂಡ ಇದಕ್ಕೆ ಬಳಸ್ಕೊಳ್ತಾ ಇದೆ. ಒಟ್ಟಾರೆ ಇರಾನ್ ಮೇಲೆ ದೀರ್ಘಕಾಲದಿಂದ ತನ್ನ ಆಧಿಪತ್ಯ ಸಾಧಿಸಿದ್ದ ಖಮೇನಿ ಅಮೆರಿಕ ಇಸ್ರೇಲ್ ಜಂಟಿ ದಾಳಿಗೆ ಬಲಿಯಾಗಿತ್ತು. ಇರಾನ್ನಲ್ಲಿ ಮತ್ತೆ ರಾಜಮನೆತನದ ಆಡಳಿತ ತರೋಕೆ ದಾಳಿ ಮಾಡಿದ ಸ್ನೇಹಿತರು ಪ್ಲಾನ್ ಮಾಡ್ತಾ ಇದ್ದಾರೆ. ಶಬ್ಬೀರ್, ಪಬ್ಲಿಕ್ ಟಿವಿ, ನವದೆಹಲಿ.